76ನೇ ಗಣರಾಜ್ಯೋತ್ಸವ ಆಚರಣೆ ಅಂಗವಾಗಿ ಬೆಂಗಳೂರಿನ ಬಸವನಗುಡಿ ಬಿಪಿ ವಾಡಿಯ ರಸ್ತೆಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಆಡಿಟೋರಿಯಂನಲ್ಲಿ ಆರ್ಟ್ ಕಲ್ಚರಲ್ ಎಜುಕೇಷನಲ್ ಎನ್ಲೈಟ್ ಫೌಂಡೇಶನ್ ಸಂಸ್ಥಾಪಕಿ ಡಾಕ್ಟರ್ ಅಂಬಿಕಾ ಸಿ ಮತ್ತು ಸಂಸ್ಥೆಯವರು ದೊಡ್ಡ ರಾಷ್ಟ್ರಧ್ವಜದ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಹಲವು ಸಾಧಕರಿಗೆ ಮತ್ತು ಹೈರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ವಿಶ್ವ ದಾಖಲೆ ಪ್ರತಿಭಾ ಪ್ರದರ್ಶನದಲ್ಲಿ ಪಾಲ್ಗೊಂಡವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಚೈತನ್ಯ ಶಾಲೆಯ ಪ್ರಾಂಶುಪಾಲರು RCS ಶ್ವೇತಾ ವಿಶ್ವನಾಥ್, ಖ್ಯಾತ ಜ್ಯೋತಿಷಿ ಡಾಕ್ಟರ್ R ಸದಾಶಿವಯ್ಯ, BMS ಕಾನೂನು ಮಹಾವಿದ್ಯಾಲಯದ ಆಡಳಿತ ಸಿಬ್ಬಂದಿ ಅಪ್ಪಯ್ಯಣ್ಣ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಗಾಂಧಿ ಓಲ್ಡ್ ಏಜ್ ಹೋಮ್ ಮುಖ್ಯಸ್ಥರಾದ ಭೂಪಾಲಂ ಸುನೀಲ್, ಸೇವಾ ಕಲ್ಯಾಣ ಚಾರಿಟಬಲ್ ಟ್ರಸ್ಟ್ ವ್ಯವಸ್ಥಾಪಕರು ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಬದ್ರಿನಾಥ್, ಯೋಗಗುರು ಕಲಂದರ್ ಭಾಷಾ, ಸಮಾಜ ಸೇವಕರುಗಳಾದ ಶಿವರುದ್ರಪ್ಪ, ರಾಜಶೇಖರ್ ಭಾಗವಹಿಸಿದ್ದರು. ರಾಷ್ಟ್ರೀಯ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಮಕ್ಕಳು, ಶಿಕ್ಷಕರು ಮತ್ತು ಪೋಷಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಂಬಿಕಾ ಸಿ. ಯೋಗದಲ್ಲಿ ಗೋಲ್ಡ್ ಮೆಡಲ್, ಹೈರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ 2 ಸಲ ನಾನು ಅಟೆಂಪ್ಟ್ ಮಾಡಿದ್ದೀನಿ. ಇದು ನಮ್ಮ 6ನೇ ವಿಶ್ವ ದಾಖಲೆ ಕಾರ್ಯಕ್ರಮ. ವಿವಿಧ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಆಧಾರ ಮೇಲೆ ವಿಶ್ವ ದಾಖಲೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ನಾವು ಗಣರಾಜ್ಯೋತ್ಸವ 76ನೇ ಗಣರಾಜ್ಯೋತ್ಸವದ ಒಂದು ಸಂಭ್ರಮದ ದಿನ. ಇವತ್ತು ನಾವು ದೊಡ್ಡ ಒಂದು ಗಣರಾಜ್ಯೋತ್ಸವದ ಧ್ವಜವನ್ನು, ನಮ್ಮ ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡುವ ಮೂಲಕ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಮತ್ತು ಈ ಸಂದರ್ಭದಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದಂತಹ ಮಕ್ಕಳಿಗೆ ಅವರ ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ನೀಡಲಾಗಿದೆ. ಮತ್ತು ನೃತ್ಯ ಕ್ಷೇತ್ರದಲ್ಲಿ ಸುಮಾರು 7 ಜನ ಮಕ್ಕಳು ವಿವಿಧ ರೀತಿಯಲ್ಲಿ ಅವರು ಸಾಧನೆಗೈದಿದ್ದರು. ಅವರನ್ನು ಗುರುತಿಸಿ ನಾವು 7 ಜನ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಸಮಾರಂಭವನ್ನು ಕೂಡ ಆಯೋಜನೆ ಮಾಡಿದ್ವಿ. ನೀವು ಸಮಾಜದಲ್ಲಿ ಪ್ರತಿಷ್ಠಿತ ಕೆಲಸಗಳು ಮಾಡಿದಂಥವ್ರನ್ನ ಕರೆದು ಗುರುತಿಸತಕ್ಕಂಥದ್ದು, ಸನ್ಮಾನ ಮಾಡೋದು ಸಾಮಾನ್ಯವಾಗಿರುತ್ತೆ. ಆದರೆ ಪ್ರತಿಭಾನ್ವಿತ ಯುವ ಪ್ರತಿಭೆಗಳನ್ನೇ ತಾವು ಆಯ್ಕೆ ಮಾಡಿರ್ತಕ್ಕಂಥ ಉದ್ದೇಶ ನೀವು ಕೇಳಿರ್ಬೋದು, ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇದ್ರು, ನಮ್ಮ ಯುವಕರೇ ನಮ್ಮ ದೇಶದ ಬೆನ್ನೆಲುಬು ಅಂತ. ಯಾಕಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ನಾವು ಆ ಒಂದು ಡ್ಯಾನ್ಸ್ ಗುರುಗಳನ್ನಾಗ್ಬೋದು ಮತ್ತು ಯುವ ಪ್ರತಿಭೆಗಳನ್ನಾಗ್ಬೋದು ಯಾಕೆ ಗುರುತಿಸಿ ಕೊಟ್ವಿ ಅಂದರೆ, ಅವರು ತುಂಬ TV ಶೋಗಳನ್ನ ಮಾಡಿದರು. ಅವರು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು. ನೀವು ನೋಡಿರ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಆ ದೇಶಭಕ್ತಿ ಗೀತೆ ನೃತ್ಯವನ್ನು ನೋಡಬೇಕಾದ್ರೆ ನಿಜವಾಗ್ಲೂ ನಾವು ಮೈ ರೋಮಾಂಚನ ಆಗ್ತಾಯಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ನಾವು ನೃತ್ಯವನ್ನು ನೋಡಿದಾಗ ನಮ್ಮಲ್ಲಿರುವ ದೇಶಭಕ್ತಿ ಜಾಗೃತವಾಗುತ್ತೆ. ಈ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಯುವ ಪ್ರತಿಭೆಗಳಿಗೆ ನಾವು ಸನ್ಮಾನ ಮಾಡಿ ಅವ್ರನ್ನ ಗುರುತಿಸಿ ಅವ್ರಿಗೆ ಗೌರವಿಸಿದ್ವಿ. ನೀವೇ ಹೇಳಿದಾಗೆ ಬೆಳೆಯೋ ಮರ ಮೊಳಕೆಯಲ್ಲಿ ಎನ್ನುತ್ತಾ ಹೇಳಿದ್ರಿ. ಇವತ್ತು ಸಾಧನೆ ಮಾಡಿದ್ಮೇಲೆ ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಇದ್ದಿದ್ದೇ ಇರುತ್ತೆ. ಆದರೆ ಇವತ್ತು ಆ ಬದುಕಿನ ಆರಂಭದಲ್ಲಿ ಆ ಮಗು ಬಾಲ್ಯದಲ್ಲಿದ್ದಾಗೆ ಆ ಮಗುವನ್ನು ಗುರುತಿಸಿ ಪ್ರೋತ್ಸಾಹಿಸಿ ಪ್ರಶಸ್ತಿ ಪತ್ರವನ್ನು ನೀಡಿದಂಥದ್ದು ಮುಂದೆ ಆ ಮಗು ಸಮಾಜದಲ್ಲಿ ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ಈ ಬಾಲ್ಯದಲ್ಲಿ ನೀಡಿದಂತಹ ಪ್ರಶಸ್ತಿ ಗೌರವವನ್ನು ಮರೆಯಲಿಕ್ಕಾಗಲ್ಲ. ಆ್ಯಕ್ಚುಲಿ ಎಲ್ಲ ವೇದಿಕೆಗಳಲ್ಲೂ ಪ್ರಸ್ತಾಪ ಆಗುತ್ತೆ. ಆ ಕ್ರೆಡಿಟ್ ನಿಮಗೆ ಸಿಕ್ಕತ್ತೆ. ಏನನ್ಸುತ್ತೆ? ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಯಾಕಂದರೆ ನೀವು ಒಂದು ಗಾದೆ ಕೇಳಿರ್ಬೋದು, 100ರಲ್ಲಿ ಕಲ್ತಿದ್ದು 100ರಲ್ಲಿ ಬಂದಿದ್ದು 3ರಲ್ಲಿ ಬಂದಿದ್ದು 100ವರೆಗೆ ಅಂತ. ಅಂದರೆ ನಮ್ಗೆ ಯಾವಾಗಲೂ ಸ್ವೀಟ್ ಮೆಮೊರೀಸ್ ಅಂದರೆ ನಾವು ಚಿಕ್ಕವರಿದ್ದಾಗನೇ ನಮ್ಗನ್ಸುತ್ತೆ ಫಸ್ಟ್ ಮೆಡಲ್ಲು, ಫಸ್ಟ್ ಅಚೀವ್ಮೆಂಟು, ಫಸ್ಟ್ ಸ್ಟೇಜ್ ಅಂತ. ಅದಕ್ಕೆ ಈ ಒಂದು ಚಿಕ್ಕ ಮಕ್ಕಳಿದ್ದಾಗ ಅವರ ಒಂದು ಪ್ರತಿಭೆಗಳನ್ನ ಗುರುತಿಸಿ ನಾವು ಕೊಟ್ಟಾಗ ಅವ್ರಿಗೆ ಅದು ಸ್ಟೆಪ್ಪಿಂಗ್ ಸ್ಟೋನ್ ಆಗಬೇಕು. ಅವರ ಒಂದು ಸಾಧನೆ ಯಶಸ್ವಿ ಅಂತ ಆಗಿ ಅವ್ರನ್ನ ನೋಡಿದಂಥ ಮಕ್ಕಳು, ನಾನು ಒಂದಿನ ಆ ಏಜಿನ ಮಕ್ಕಳಿಗೆ ಏನು ಬರುತ್ತೆ, ನಾನು ಇದೇ ಥರ ಆಗಬೇಕು ಅಂತ. ಇದು ಒಂದು ಪ್ರೇರಣೆ ಅಷ್ಟೇ. ಅವ್ರನ್ನ ನಾವು ಒಂದು ಖುಷಿಪಡಿಸ್ಲಿಕ್ಕೆ, ಪ್ರೋತ್ಸಾಹಿಸೋಕ್ಕೆ ಇದೊಂದು ಮಹಾನ್ ಪ್ರೇರಣೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಸಮಾಜದಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸ್ತಕ್ಕಂಥದ್ದು ಅಥವಾ ಐಕ್ಯವನ್ನು ಗುರುತಿಸ್ತಕ್ಕಂಥದ್ದು ಕೇವಲ ಅಂಕಗಳ ಮೇಲೆ ಹೆಚ್ಚು ನಿರ್ಧಾರವಾಗಿರ್ತಕ್ಕಂಥ ಸಮಾಜದಲ್ಲಿ ನಾವಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ಅಂಥವ್ರಿಗೆ ತಾವು ಏನು ಮೆಸೇಜ್ ಕೊಡ್ತೀರಾ?
ಸರ್, ಬರೀ ಓದೋದು ಹೇಳ್ತೀವಿ ವಿದ್ಯಾ ಮತ್ತು ಬುದ್ಧಿ ಅಂತ. ನಮ್ಮನ್ನು ಆಳುತ್ತೆ ಯಾವಾಗಲೂ ಎರಡು, ಒಂದು ವಿದ್ಯೆ, ಇನ್ನೊಂದು ಬುದ್ಧಿ. ಬುದ್ಧಿಯಿಂದ ವಿದ್ಯೆನೂ ಇರಬೇಕು ಮನುಷ್ಯನಿಗೆ, ಜೊತೆಗೆ ಬುದ್ಧಿ ಇರಬೇಕು, ಸಾಮಾನ್ಯ ಜ್ಞಾನ. ಬರೀ ಓದ್ಕೊಂಡೇ ಹೋದಾಗ ಖಂಡಿತ ನಾನು ಯಾವುದೋ ಫಸ್ಟ್ ರ್ಯಾಂಕ್ ಬಂದೆ ಅಂದ್ಕೊಳ್ಳಿ, ನನಗೆ ಅಕಸ್ಮಾತು ಒಂದು ಪ್ರವಾಹ ಬಂದಿರುತ್ತೆ, ಈಜಕ್ಕೆ ಬರಲ್ಲ ಅಂದಾಗ ನಾನು ಫಸ್ಟ್ ರ್ಯಾಂಕ್ ನನಗೆ ಈಜಕ್ಕೆ ಬಂದಿಲ್ಲ ಅಂತ ಅಂದಾಗ ನಾನು ಅಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಉಳಿದೋಗ್ಬಿಡ್ತೀನಿ. ಅಂದರೆ ನಮ್ಮಲ್ಲಿ ಸ್ಕಿಲ್, ವಿದ್ಯೆ ಮತ್ತು ಬುದ್ಧಿ ಯಾವಾಗಲೂ ಒಂದು ರಥದ ಎರಡು ಚಕ್ರಗಳಿದ್ದಂತೆ. ಅದೆರಡೂ ಇದ್ದಾಗ ಮನುಷ್ಯ ಖಂಡಿತವಾಗಿಯೂ ಸಕ್ಸಸ್ ಲೈಫ್ನ ಕಾಣ್ಬೋದು. ಯಾಕೆಂದರೆ ನಾನು ತುಂಬ ಓದಿರ್ತೀನಿ ಅಂದ್ಕೊಳ್ಳಿ, ನಮಗೆಲ್ಲೋ ನೀವು ಕರೋನಾ ಸಮಯದಲ್ಲಿ ನಮ್ಗೆ ಅದೊಂದು ದೊಡ್ಡ ಪಾಠ ಕಲಿಸ್ತು. ತುಂಬ ಓದಿರೋ ಅಂಥ ದೊಡ್ಡ ಜ್ಞಾನಿಗಳಾಗ್ಬೋದು, ಯಾರೋ ಆಗ್ಬೋದು, ಎಲ್ಲೋ ಅವ್ರು ಏನೋ ಬೇರೆ ಕೆಲಸ ಮಾಡಿ ಜೀವನ ಮಾಡಿದ್ರು ಅಂತ ನಾವು ಕೇಳ್ತಾ ಇದ್ವಿ. ಹಾಗೆ ನಮ್ಮ ವಿದ್ಯೆ ಮತ್ತು ಬುದ್ಧಿ ಯಾವಾಗಲೂ ನಮ್ಮ ಜೊತೆ ಕೈ ಹಿಡಿದು ನಮ್ಮನ್ನ ನಡೆಸುತ್ತೆ. ಯಾವುದೇ ಯುವ ಪ್ರತಿಭೆಗಳು ಸಮಾಜದಲ್ಲಿ ಗುರುತಿಸ್ಕೋಬೇಕು ಅಂದರೆ ತಂದೆ ತಾಯಿಯರು ಪ್ರಮುಖ ಕಾರಣ ಆಗ್ತಾರೆ. ಆದರೆ ಯಾವುದೇ ತಂದೆ ತಾಯಿ ಕೂಡ ಸಮಾಜದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೋಬೇಕು ಅಂದರೆ ಆ ಮಕ್ಕಳ ಪ್ರತಿಭೆನೂ ಕೂಡ ಕಾರಣ ಆಗುತ್ತೆ. ಹೌದು ಹೌದು. ಹಾಗಾಗಿ ಆ ಮಕ್ಕಳು ಮತ್ತು ತಂದೆ ತಾಯಿಗೆ ತಮ್ಮ ಒಂದು ಕಿವಿ ಮಾತೇನು? ಯಾರು ಯಾವುದೇ ಪ್ರಶಸ್ತಿಗಾಗಲಿ ಪ್ರಶಂಸೆಯಿಂದೇ ಆಗಲಿ ಓಡಬೇಡಿ. ಯಾಕೆಂದರೆ ನಿಮ್ಮಲ್ಲೇ ವಿದ್ಯೆ ಮತ್ತು ಬುದ್ಧಿ ಇದ್ದಾಗ ಅವೆರಡು ನಿಮ್ಮನ್ನೇ ಹುಡ್ಕೊಂಬರತ್ತೆ. ಪರಮಾತ್ಮ ಯಾರಿಗೂ ಮೋಸ ಮಾಡಲ್ಲ. ನಿಮ್ಮ ಒಂದು ವಿದ್ಯೆ ಮತ್ತು ಬುದ್ಧಿನ ಪ್ರಶಂಸರವರು ಖಂಡಿತ ನಿಮ್ಮಲ್ಲೇ ಬಂದೇ ಬರ್ತಾರೆ. ಮತ್ತು ಪೋಷಕರಿಗೂ ಅಷ್ಟೇ, ನಿಮ್ಮ ಮಕ್ಕಳು ಅವ್ರಿಗಂತೂ ಆ ಸಮಯದಲ್ಲಿ ಗೊತ್ತಾಗಲ್ಲ ನಾನು ಗುರುತಿಸ್ಕೋಬೇಕು ಹಾಗೆ ಹೇಗೆ ಅಂತ. ಅವ್ರಿಗೆ ಏನು ಬೇಕೋ ಅದನ್ನ ದಯಮಾಡಿ ಅವ್ರಿಗೆ ಪೂರೈಸಿ. ಮಕ್ಕಳು ಅಷ್ಟೇ, ತಂದೆ ತಾಯಿ ಬಹಳಷ್ಟು ಕಷ್ಟಪಟ್ಟು ಅವರ ಕಷ್ಟನ ತೋರಿಸ್ಕೊಳ್ದೆ ಮಕ್ಕಳಿಗೆ ಯಾವುದೋ ಎಂಟ್ರಿ ಫೀಸ್ ಆಗ್ಬೋದು, ಇನ್ನೊಂದೆಲ್ಲೋ ಕರ್ಕೊಂಡು ಹೋಗ್ಬೋದು, ಇದನ್ನೆಲ್ಲ ಅವ್ರು ಮಾಡ್ತಾರೆ. ಮಕ್ಕಳಿಗೆ ಒಳ್ಳೆಯ ಒಂದು ಅವರ ಪ್ರತಿಭೆನ ಪ್ರದರ್ಶನ ಮಾಡೋ ಜವಾಬ್ದಾರಿ ಇರುತ್ತೆ. ತಂದೆ ತಾಯಿಗಳಿಗೆ ಮಕ್ಕಳನ್ನ ಗುರುತಿಸಿ ಆ ಒಂದು ಪ್ರತಿಭೆ ಸಿಗುವಂಥ ಸ್ಥಾನಮಾನಗಳನ್ನ, ವೇದಿಕೆಗಳನ್ನ ಒದಗಿಸ್ಕೊಳ್ಳುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಫೌಂಡೇಶನ್ ವತಿಯಿಂದ ಈ ರೀತಿಯ ಪ್ರತಿಭೆಗಳನ್ನು ಕೊಡ್ತಕ್ಕಂಥ ಕೆಲಸದ ಜೊತೆಗೆ ಮತ್ತೆ ಬೇರೆ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಒಂದು ಪ್ಲಾನ್ ಇದೆ? ನನ್ನ ಒಂದು ಮುಂದಿನ ಮುಖ್ಯ ಯೋಜನೆ ಅಂದರೆ ವಿಶ್ವ ದಾಖಲೆ. ಯಾಕೆ ನಾನು ವಿಶ್ವ ದಾಖಲೆನೇ ಇಷ್ಟಪಡ್ತೀನಿ ಅಂದರೆ, ನಾನು ವಿಶ್ವ ದಾಖಲೆ ಮಾಡೋಕ್ಕೆ ಬಹಳಷ್ಟು ಕಷ್ಟಪಟ್ಟಿದ್ದೇನೆ. ಎಷ್ಟು ಅಂತ ಅಂದರೆ ಯೋಚನೆ ಮಾಡ್ಕೊಂಡು ತುಂಬ ಆರೋಗ್ಯನೇ ಹದಗೆಟ್ಟು ಹೋಗ್ಬಿಟ್ಟಿತ್ತು. ನಾನು ಗರ್ಭಾವಸ್ಥೆಯಲ್ಲಿ 9 ತಿಂಗಳಿದ್ದಾಗ ಪ್ರಸವಕ್ಕೆ 3 ದಿನಗಳ ಹಿಂದೆ ಹನುಮನಾಸನ ಅಂತ 180 ಡಿಗ್ರಿ ಲೆಗ್ ಸ್ಟ್ರೆಚಿಂಗ್ ಅಂತ, ಅಂದರೆ ಒಂದು ಕಾಲು ಪಶ್ಚಿಮ ಇದ್ದರೆ ಇನ್ನೊಂದು ಕಾಲು ಉತ್ತರ ಇರುತ್ತೆ. ಆ ಗರ್ಭಾವಸ್ಥೆ ಅಂಥ ಸಮಯದಲ್ಲೂ ಯೋಗವನ್ನು ಮಾಡಿ ನಾನು ವಿಶ್ವ ದಾಖಲೆ ಮಾಡಬೇಕು ಅಂತ ಮಾಡಿದೆ. ಅದೆಲ್ಲೋ ಒಂದು ಕಡೆ ವಿಶ್ವ ದಾಖಲೆಗೆ ನಾವು ಕೊಟ್ಟಾಗ ಅವರು ನಂಬದೆ, ಇದು ಸಾಧ್ಯವೇ ಇಲ್ಲ, ವಿಶ್ವದಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಅದನ್ನು ಮಾಡಿದ್ದೀನಿ, ಅವರು ಸಾಧ್ಯವೇ ಇಲ್ಲ ಈ ಒಂದು ಪರಿಸ್ಥಿತಿಲಿ ಈ ಥರ ಮಾಡೋದು ಅಂತ ಅಂದ್ಬಿಟ್ಟು ಅಪ್ರೂವಲ್ ಆಗಿರಲಿಲ್ಲ. ನನಗೆ ಆಗ ತುಂಬ ಮನ ನೊಂದೋಗ್ಬಿಟ್ಟಿತ್ತು, ಏನಪ್ಪ ನಾನು ಹೆಂಗೆ ಸಾಧಿಸ್ಬೋದು ಅಂತ. ಆಗ ನಾನು ಪುಸ್ತಕವನ್ನು ಬರೀತಾ ಇದ್ದೆ ಗರ್ಭಾವಸ್ಥೆ ಮೇಲೆ. ಅಲ್ಲಿರುವಂಥ ಫೋಟೋಗ್ರಫಿನೆಲ್ಲ ಸ್ಮಾಲ್ ಸೈಜ್ ಮಾಡಿ ಅವ್ರಿಗೆ ರೆಫರೆನ್ಸ್ ಕೊಟ್ಟು ಆಮೇಲೆ ಅವರು ಒಪ್ಕೊಂಡು ಅದನ್ನು ಅಪ್ರೂವಲ್ ಮಾಡಿದ್ರು. ನನಗೇನು ಅನ್ನಿಸ್ತು ಅಂದರೆ, ಇದ್ರ ಓವರಾಲ್ ಸಮ್ಮರಿ ಏನಪ್ಪ ಅಂದರೆ, ಆ ಥರ ಒಂದು ಕಷ್ಟ ಬೇರೆಯವ್ರಿಗೆ ಬರಬಾರ್ದು ಅಂತ ನಾನು ಅಂದ್ಕೊಂಡೆ. ಅದಕ್ಕೆ ತಕ್ಕಂತೆ ನಮ್ಮ ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ನನ್ನ ಒಂದು ಪ್ರತಿಭೆನ ಗುರುಸಿ ಇವತ್ತು ನನ್ನ ಕರ್ನಾಟಕ ದಕ್ಷಿಣಕ್ಕೆ ಕೋಆರ್ಡಿನೇಟರ್ ಮಾಡಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ರೆಕಾರ್ಡ್ಗೋಸ್ಕರ ಪ್ರತಿಭೆಗಳನ್ನ ತಯಾರು ಮಾಡೋ ಕೆಲವೊಂದು ವರ್ಗ ಇರುತ್ತೆ, ಅದ್ರ ಬಗ್ಗೆ ರೆಕಾರ್ಡ್ಗೋಸ್ಕರ ಮಾಡಬೇಡಿ. ನಾನು ಹೇಳೋದು ರೆಕಾರ್ಡ್ಗೋಸ್ಕರ ಮಾಡಬೇಡಿ, ರೆಕಗ್ನೈಸೇಷನ್ಗೋಸ್ಕರ ಮಾಡಿ. ಅದು ಯಾವುದೇ ವೇದಿಕೆ ಇರ್ಬೋದು, ರೆಕಗ್ನೈಸೇಷನ್ ಅಂತ ಸಿಕ್ಕಿದಾಗ ಬೇರೆಯವ್ರಿಗೂ ನಾವು ಸ್ಫೂರ್ತಿ ಆಗ್ತೀವಿ. ನಮಸ್ಕಾರ. ಇದು ನಮ್ಮ ತಂದೆಯವರು ಬರೆದಿದ್ದು ಸಿ ವಿಶ್ವೇಶಂಕರ್ ಅಂತ. ನಾನು ಅವರು ಅಷ್ಟೇ ಎತ್ತರಕ್ಕೆ ಬೆಳೆಯಕ್ಕೆ ಆಗಲಿಲ್ಲ, ಬಟ್ ಆದರೂ ಪ್ರಯತ್ನಗಳು ನಡೀತಾ ಇದೆ. ನಿಮ್ಮೆಲ್ಲ ಸಹಕಾರ, ನಾನು ಸ್ವಲ್ಪ ತಡವಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನನ್ನ ಸಿನಿಮಾ ಐನಾ ಅನ್ನೋದು ಒಂದು ರಿಲೀಸ್ ಆಗ್ತಾ ಇದೆ ನಾಡಿದ್ದು 31ನೇ ತಾರೀಕು. ಅದು ದೇಶಭಕ್ತಿಯ ಚಿತ್ರ. ಇವತ್ತು ಸೋ ಕೋಇನ್ಸಿಡೆಂಟ್ ನೀವು ರಿಪಬ್ಲಿಕ್ ಡೇ ಫಂಕ್ಷನ್ ಮಾಡ್ತಾ ಇದ್ದೀರಾ. ಐನಾ ಅನ್ನೋದು ಏನು ಅಂದ್ರೆ, ಒಂದು ನಮ್ಮ ದೇಶದಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಹೇಗೆ ಬಂದೆ ನಮ್ಮ ದೇಶಕ್ಕೆ ಸೇರ್ಕೊಂಡು ನಮ್ಮ ಭದ್ರತೆಯ ವ್ಯವಸ್ಥೆನೆಲ್ಲ ಬುಡಮೇಲೆ ಮಾಡಕ್ ಹೊರಟಿದ್ದಾರೋ ಆ ಒಂದು ನಿಟ್ಟಿನಲ್ಲಿ ಅದ್ರ ಮೇಲೆ ಮಾಡುವಂತ ಒಂದು ಚಿತ್ರ ಇದು, ರಿಲೀಸ್ ಆಗ್ತಿರೋ ಚಿತ್ರ ಇದು.